ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈ ಮೇ 17ನೇ ತಾರೀಕಿಂದ ಅಧಿಕ ಮಾಸ ಸ್ಟಾರ್ಟ್ ಆಗುತ್ತೆ. ಈ ಅಧಿಕ ಮಾಸದಲ್ಲಿ ಬಾಗಿನ ಕೊಡೋದು ಅಂದ್ರೆ ವಾಯಿನ ಕೊಡೋದು ಅಂತೀವಲ್ಲ, ಹಾಗೆ 33 ಜನರಿಗೆ ಉಡಿ ತುಂಬೋದು, ಮರದ ಬಾಗಿನ ಕೊಡೋದು ಕೂಡ ಮಾಡ್ತಾರೆ. ಆ ಮರದ ಬಾಗಿನದಲ್ಲಿ ಏನೇನ್ ಸಾಮಾನುಗಳನ್ನ ಇಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವು ಯಾವಂದ್ರೆ ಯಾವ ದಾನ ಮಾಡೋದ್ರಿಂದ ಏನು ಫಲ ಸಿಕ್ಕತ್ತೆ, ಯಾವ ವ್ರತಗಳನ್ನು ಮಾಡ್ಬೋದು, ಯಾವ ಪೂಜೆಗಳನ್ನು ಮಾಡ್ಬೋದು, ಹಾಗೆ ನಾವು ಡೇಟ್ ಆದಾಗ ಅಂದರೆ ಪೀರಿಯಡ್ಸ್ ಆದಾಗ ಮಿಸ್ ಆಗಿರ್ತದಲ್ಲ ಅದನ್ನು ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು, ಹಾಗೆ ದಿನನಿತ್ಯ ಯಾವ ದಾನಗಳನ್ನು ಕೊಡಬೇಕು, ದಿನನಿತ್ಯ ಹೇಳುವಂಥ ದೇವರ ನಾಮಗಳು ಯಾವುದು, ಮಂತ್ರ ಯಾವುದು, ಎಲ್ಲಾನು ಒಂದೊಂದಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿದ್ರೆ ನೀವು ಈ ಅಧಿಕ ಮಾಸದ ಬಗ್ಗೆ ತುಂಬ ಮಾಹಿತಿ ಸಿಕ್ಕತ್ತೆ. ಯಾಕಂದರೆ ಈ ಅಧಿಕ ಮಾಸ ಯಾಕೆ ಬರುತ್ತೆ, ಅಧಿಕ ಅಂದ್ರೆ ಹೆಚ್ಚು ಅಂತ, ಹೆಚ್ಚಾಗಿ ಬರುವಂತ ಮಾಸ ಯಾಕೆ, ಇದರಲ್ಲಿ ನಾವು ಪೂಜೆ, ವ್ರತ, ದಾನ ಈ ರೀತಿ ಬಾಗಿನ ಕೊಡೋದ್ರಿಂದ ಯಾಕೆ ನಮ್ಗೆ ಅಧಿಕ ಫಲ ಸಿಕ್ಕತ್ತೆ, 33 ಕೋಟಿ ದೇವತೆಗಳಂತೀವಿ. ಕೋಟಿ ಅಂದ್ರೆ ಏನು, ಹಾಗೆ ಯಾವ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನನಗೆ ತಿಳಿದರ ಮಟ್ಟಿಗೆ ಎಲ್ಲಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಆ ಎಲ್ಲಾ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸ್ತ್ರೀಯರು ಮಾಡುವಂಥದ್ದು ಮರದ ಬಾಗಿನ ಕೊಡ್ತಾರೆ. ಮರದ ಬಾಗಿನ ಕೊಟ್ರೆ ಸಾಕ್ಷಾತ್ ಲಕ್ಷ್ಮಿಗೆ ನಾವು ವಾಯಿನ ಕೊಟ್ಟಂಗೆ ಅಂತ ಹೇಳ್ತಾರೆ. ಇದು ಮಾಸಕ್ಕೆ ನಾವು ಪುರುಷೋತ್ತಮ ಮಾಸ ಅಂತೀವಲ್ಲ, ವಿಷ್ಣುವು ಕೂಡ ಪುರುಷೋತ್ತಮ ಅಂತೀವಿ. ಹಾಗಾಗಿ ವಿಷ್ಣು ಇದ್ದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳಲ್ಲ ಅಂತ, ಸಾಕ್ಷಾತ್ ಲಕ್ಷ್ಮಿಗೆ ಈ ಮರದ ಬಾಗಿನ ಕೊಡ್ತಾ ಇದ್ದೀವಿ ಅಂತ ಅನ್ಕೊಂಡು ಯಾವುದೇ ಪುಣ್ಯ ಸ್ತ್ರೀಗೆ ಕೊಡ್ಬೋದು. ಇಲ್ಲಾಂದ್ರೆ ನಿಮ್ಮ ಗುರುಗಳು ಯಾರಾದ್ರೂ ಇದ್ರೆ ಅವ್ರ ದಂಪತಿಗಳನ್ನ ಮನೆಗೆ ಕರೆದು ಹತ್ರಸದ ಜೊತೆಗೆ ಈ ಮರದ ಬಾಗಿಣನ ಕೊಡ್ಬೋದು. ನಿಮ್ಮ ಮನೆ ಮಕ್ಕಳಿಗಾಗಿ ಕೂಡ ಈ ದಾನನ ಕೊಡ್ಬೋದು. ಅದಕ್ಕೆ ಬೇಕಾಗಿರುವಂತ ಮುಖ್ಯ ಸಾಮಾನುಗಳು, ಮುಖ್ಯವಾಗಿ 2 ಮರ ತಗೋಬೇಕು. ಈ 2 ಮರ ಬಿದಿರು, ಈ ಬಿದಿರು ವಂಶಾಭಿವೃದ್ಧಿ ಮಾಡುತ್ತೆ. ಹಾಗಾಗಿ ಈ ಬಿದಿರಿಂದ ಮಾಡಿರ್ತಕ್ಕಂಥ 2 ಮರಗಳನ್ನ ತಗೋಬೇಕು. ಹೊಸ ಮರ ತಗೋಬೇಕು. ಆ ಮರಕ್ಕೆ ಫಸ್ಟು ಅರ್ಶಿಣದಿಂದ ಈ ಕಡೆ ಒಂದು, ಈ ಕಡೆ ಹಿಂಗ ಅರ್ಶಿಣ ಕುಂಕುಮ ಹಚ್ಚಿ 2 ಮೇಲೆ ಮತ್ತೆ ಕೆಳಗಡೆ 2 ಮರಕ್ಕೆ ಅರ್ಶಿಣ ಹಚ್ಚಿ ಕುಂಕುಮ ಹಚ್ಚಿ ರೆಡಿ ಮಾಡ್ಕೋಬೇಕು. ಅದ್ರ ಫಸ್ಟಿಗೆ ತಳಗ ನಾವು ಕೊಟ್ಟಿರುವಂತ ಪದಾರ್ಥಗಳು ಅವ್ರು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ, ಹಾಗಾಗಿ ಊಟದ ಎಲೆಗಳು ಅಂದ್ರೆ ಈಗ ಪತ್ರೋಳೆ ಇರ್ತಾವಲ್ಲ, ಆ ಎಲೆಗಳನ್ನ ಹಾಸ್ಬೇಕು. ಬಾಳೆದೆಲೆ ಸಿಕ್ತಂದ್ರೆ ಬಾಳೆದೆಲೆ ಇಡ್ರಿ, ಇಲ್ಲಾಂದ್ರೆ ಒಂದು ಪತ್ರೋಳೆ ಇಟ್ಟು ಅದ್ರ ಮೇಲೆ ನಾನು ಇರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನ ಇಡ್ಬೋದು. ಬೆಲ್ಲ, ಕಡಲೆಬೇಳೆ, ತೊಗರಿಬೇಳೆ, ಸಾಸಿವೆ, ಜೀರಿಗೆ, ಮೆಣಸು, ಹೆಸರು ಬೇಳೆ, ರವಾ, ಗೋಧಿ ಹಿಟ್ಟು, ಅಡಿಗೆ ಪದಾರ್ಥಗಳು, ನಾವು ಅಡಿಗೆ ಮಾಡ್ತಿರ್ತಕ್ಕಂಥ ಸಾಮಾನುಗಳು ಎಲ್ಲ ಇಡ್ಬೋದು. ಒಂದು ಉಪ್ಪೊಂದೊಂದು ಬಿಟ್ಟು ನೀವು ಬೇರೆ ಎಲ್ಲ ನಿಮ್ಮ ಮನೆಗೆ ಏನೇನದ ಅವುಗಳನ್ನ ಇಡ್ಬೋದು. ಅದಾದ್ಮೇಲೆ ಉಡಕ್ಕಿ ಸಾಮಾನುಗಳು ಇಡಬೇಕು. ಉಡಕ್ಕಿ ಸಾಮಾನು ಅಂದ್ರೆ ನೀವು ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತಾವ, ಅಲ್ಲಿ ತಗೊಂಡ್ಬರ್ಬೋದು. ಉಡಕ್ಕಿ ಸಾಮಾನು ಜೊತೆಗೆ 1 ಡಜನ್ ಬಳೆ ಆಗ್ಲಿ ಅಥವಾ 33 ಬಳೆ ಆಗ್ಲಿ ಅವನ್ನ ಇಡಬೇಕು. ಅರಿಶಿಣ, ಕುಂಕುಮ, ಅರಿಶಿಣದ ಕೊಂಬು, ಕಾಯಿ, ಒಣ ಕೊಬ್ಬರಿ ಬರ್ತದಲ್ಲ, 1 ಕಾಯಿ ಇಲ್ಲಾಂದ್ರೆ 2 ಒಣ ಕೊಬ್ಬರಿ ಬಟ್ಲ ಸಹಿತ ಇಡ್ಬೋದು. ಅದ್ರ ಮೇಲೆ 1 ಸೀರೆ ಅಥವಾ 1 ಕುಬ್ಸದ ಪೀಸ್ ಇಡ್ಬೇಕು. ಈ ಸೀರೆ ಕುಬ್ಸದ್ರ ಜೊತೆಗೆ ಎಲೆ, ಅಡಿಕೆ, ದಕ್ಷಿಣೆ, ಉತ್ತುತ್ತಿ, ಅರಿಶಿಣ ಕೊಂಬು, ಕಲ್ಸಕ್ರಿ ಎಲ್ಲಾನು ಇಡಬೇಕು. ಎಲ್ಲ ಇಟ್ಟು ದಕ್ಷಿಣೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಇಟ್ಟು ಮುಚ್ಚಿದ್ಮೇಲೆ ಇನ್ನೊಂದು ಮರ ಇರುತ್ತಲ್ಲ ಅದೆಲ್ಲ ಕಾಣ್ಲಾರ್ದಂಗ ಬಾರ್ಲಾ ಮುಚ್ಚಬೇಕು. ಮುಚ್ಚಿದ್ಮೇಲೆ ಈ ರೀತಿ ಸೆರಗನ್ನ ಅದ್ರ ಮೇಲೆ ಮುಚ್ಚಿ, ನೀವ್ ಯಾವ ಮುತ್ತೈದರಿಗೆ ಕರೆದಿರ್ತೀರಲ್ಲ ಮನೆಗಾಗ್ಲಿ ಕರೆದು ಕೊಡ್ಬೋದು. ಇಲ್ಲಾಂದ್ರೆ ನೀವೇ ಎಲ್ಲಾದ್ರೂ ಗುಡಿಗಳಿಗೆ ಹೋಗಿ ಅಥವಾ ನೀವೇ ಅವ್ರ ಮನೆಗೆ ಹೋಗಿ ಕೂಡ ಅರಿಶಿಣ ಕುಂಕುಮ ಹಚ್ಚಿ, ಇನ್ನೊಂದು ಕೆಲವು ಕಡೆ ಆದ್ರೆ ಕಾಲಿಗೆ ಅರಿಶಿಣ ಹಚ್ಚಿ, ಗಂಧ ಹಚ್ಚಿ, ಆಕೆಗೆ ಕೂಡ ಮುತ್ತೈದೆ ಅಲ್ಲ ಹೂ ಕೊಟ್ಟು ತಲೆಗೆ ಹೂ ಮುಡಿಸಿ, ಆಮೇಲೆ ಈ ರೀತಿ ಮರದ ಮೇಲೆ ಸೆರಗನ್ನ ಮುಚ್ಚಿ ಅವ್ರಿಗೆ ಕೊಟ್ಟಿ ನಮ್ಮ ಬಾಗಿನ ಅಂತ ಅವ್ರಿಗೆ ಹೇಳ್ಬೇಕು. ಅವರು ತಗೊಂಡಿ ನಮ್ಮ ಬಾಗಿನ ಅಂತ ಅವ್ರು ಅನ್ಬೇಕು. 3 ಸಾರಿ ಅನ್ಬೇಕು. ಕೊಟ್ಟಿ ನಮ್ಮ ಬಾಗಿನ ಅಂತ ನೀವ್ ಹೇಳ್ಬೇಕು ಕೊಡುವಾಗ, ತಗೊಂಡಿ ನಮ್ಮ ಬಾಗಿನ ಅಂತ ಅವ್ರು ಹೇಳ್ಬೇಕು. ಹೀಗೆ ಕೊಟ್ಟು ಅವ್ರು ಒಂದು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಅಂತ ಭಾವಿಸಿರ್ತೀವಲ್ಲ, ಹಾಗಾಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅವರಿಂದ ಅಕ್ಷತೆನ ಹಾಕ್ಸ್ಕೋಬೇಕು. ಮರದ ಬಾಗಿನ ಹೇಗೆ ಕೊಡ್ಬೇಕು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಇನ್ನೂ ಈ ಅಧಿಕ ಮಾಸದ ಹೇಳ್ಬೇಕಂದ್ರೆ ಸಾಕಷ್ಟು ವಿಷಯಗಳಿದಾವ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಪ್ರಯತ್ನ ಮಾಡಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಅಧಿಕ ಮಾಸ ಬಂದಾಗ ಕೂಡ ನಾನು ಅವಾಗ ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ದು. ಅವಾಗ ಕೂಡ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಹಳೆಯ ವಿಡಿಯೋಗಳು ಕೂಡ ನೋಡಿದ್ರೆ ನಿಮ್ಗೆ ಇನ್ನೂ ಕೆಲವು ವಿಷಯ ಸಿಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.